ನಮಸ್ತೆ. ಮಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಪುರಸಭೆಯ ಒಂದು ಸುದ್ದಿ. ಇತ್ತೀಚೆಗೆ ಪುರಸಭೆಯ ಸಿಬ್ಬಂದಿಗಳು ಮತ್ತು ನೌಕರರು ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಮುಷ್ಕರಕ್ಕೆ ಮುಂದಾದರು. ಅಧ್ಯಕ್ಷರಾದ ಅಶೋಕ್ರವರು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಿದ್ದಾರೆ. ಹಾಗೆಯೇ ಪುರಸಭೆಯ ಮುಖ್ಯಾಧಿಕಾರಿಯಾದ ಸುಜಯ್ ಕುಮಾರ್ ಕೂಡ ಸ್ಪಂದಿಸುವುದಾಗಿ ಭರವಸೆ ನೀಡಿದ್ದಾರೆ. ಎಲ್ಲ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಾನು ಇದ್ದೀನಿ. ನನಗೆ ಒಂದು ಬೇಲೂರು ಸಿಟಿಲಿ ನೀವು ಕೆಲಸ ಬೇಕಾದ್ರೆ ನಾನು ಒಬ್ಬನೇ ಕೆಲಸ ಮಾಡಿ ನನಗೆ ಸಾಕಾದ್ರಿಂದ ನಾನು ಎಲ್ಲವನ್ನು ಕೆಲಸ ಮಾಡಿದ್ದೀನಿ. ನೀವು ಮಾಡಿದ ಕೆಲಸದಿಂದ ನನಗೆ ಒಳ್ಳೆಯ ಹೆಸರು ಬಂದಿದೆ. ನಿಮ್ಮ ಒಂದು ಕಷ್ಟಗಳಿಗೆ ಸ್ಪಂದಿಸ್ತೀನಿ. ನಿಮ್ಮ ಪರವಾಗಿ ನಾನು ಮೊನ್ನೆ ಸರ್ಕಾರಕ್ಕೊಂದು ಮನವಿ ಪತ್ರ ಹಾಕಿ ನಿಮ್ಮ ಮನವಿ ಕಷ್ಟಕ್ಕೆ ನಾನು ಭಾಗಿಯಾಗಿರ್ತೀನಿ ಅಂತೇಳಿ ಸಭೆಯಲ್ಲಿ ನಮಗೆ ಹೇಳಿ ಆಶ್ವಾಸನೆ ಕೊಟ್ಟಿರುತ್ತೆ. ಅವ್ರಿಗೆ ಧನ್ಯವಾದಗಳು. ಅಂತ ಮುಷ್ಕರ ಮಾಡಿ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ನನಗೆ ಒಂದು ಮನವಿ ಸಲ್ಲಿಸಿದ್ದಾರೆ. ಇಡೀ ಬೇಲೂರಿನ ಎಲ್ಲ ನಮ್ಮ ಪುರಸಭೆಯ ಹೊರ ಗುತ್ತಿಗೆದಾರರು ಮತ್ತು ಒಳ ಗುತ್ತಿಗೆದಾರರು ಹಾಗೂ ಪೌರ ಕಾರ್ಮಿಕರು ಮತ್ತು ನೀರು ಸರಬರಾಜು ಮಾಡ್ತಿರ್ತಕ್ಕಂಥ ಏನಪ್ಪ ಅಂತ ಅಂದರೆ ಇದು ಸರ್ಕಾರಿ ನೌಕರ ಕೆಲಸ. ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಥರದ ಸೌಲಭ್ಯಗಳು ಎಲ್ಲ ಥರದ ಒಂದು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ. ಆದರೆ ಪುರಸಭೆಯ ಕಡೆಯಿಂದ ಯಾವುದೇ ಥರದ ಅನುಕೂಲ ಇಲ್ಲದೆ ಕೇವಲ 12,000 13,000 ದುಡ್ಡಿಗೆ ಬೆಳಗಿಂದ ಸಂಜೆವರೆಗೂ ದುಡಿತಾ ಇದ್ದಾರೆ. ಅದನ್ನು ನಮಗೂ ಸಹ ಎಲ್ಲ ಡಿಪಾರ್ಟ್ಮೆಂಟ್ ಥರ ಒಂದು ಅನುಕೂಲಗಳನ್ನು ಮಾಡಿಕೊಡ್ಬೇಕು. ಸಂಬಳದ್ದಾಗಲಿ PF ಆಗಲಿ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಗೌರ್ಮೆಂಟು ನಮ್ಮನ್ನು ನೋಡ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇಡೀ ರಾಜ್ಯದಾದ್ಯಂತ ಪುರಸಭಾ ಮತ್ತು ನಗರಸಭಾಗಳಲ್ಲಿ ಏನು ಮುಷ್ಕರ ಮಾಡ್ತಾ ಇದ್ದೀವಿ. ನಮಗೆ ಸಹಕಾರ ಕೊಡಬೇಕು ಅಧ್ಯಕ್ಷರು ಅಂತೇಳಿ ಏನು ಮನವಿ ಕೊಟ್ಟಿದ್ದೀರಾ, ಆ ಮನವಿ ಪ್ರಕಾರ ನಾನು ಇದುವರೆಗೂ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ನೀವುಗಳು ಕಾರಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಏನು ಪೌರ ಕಾರ್ಮಿಕರಾಗಿರ್ಬೋದು, ನೀರು ಸರಬರಾಜು ವ್ಯವಸ್ಥೆ ಮಾಡುವಂಥ ಹುಡುಗರಾಗಿರ್ಬೋದು, ಪುರಸಭೆ ಒಳಗಡೆ ಮಾಡ್ತಕ್ಕಂಥ ಕೆಲಸ ನೌಕರರುಗಳು ಆಗಿರ್ಬೋದು, ಎಲ್ಲರೂ ಸಹ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಪೃಥ್ವಿ ಆಗಿರ್ಬೋದು, ನಟರಾಜ್, ಎಲ್ಲರದ್ದು ಹೆಸರು ಹೇಳೋಕ್ಕಾಗಲ್ಲ, ದಯಮಾಡಿ ಕ್ಷಮಿಸಿ. ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದೀರಾ. ಆ ಸಹಕಾರ ಕೊಟ್ಟಿರೋದ್ರಿಂದ ನಾನು ಈ ಒಂದು ಲೆವೆಲ್ಗೆ ಬೇಲೂರಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಅನುಕೂಲ ಆಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ತಾವುಗಳು ಏನು ಈ ಮನವಿ ಕೊಟ್ಟಿದ್ದೀರಾ, ಈ ಮನವಿಗೆ ನಾನು ಸ್ಪಂದಿಸಿ ಇದನ್ನ ಒಂದು ಲೆಟರ್ನ ಮಾಡಿ ಗೌರ್ಮೆಂಟಿಗೆ ಕಳಿಸುವಂಥ ವ್ಯವಸ್ಥೆಗಳನ್ನು ಸಹ ಮಾಡ್ತೀನಿ. ಅದ್ರ ಜೊತೆಗೆ ಮಾನ್ಯ ನಮ್ಮ ಪೌರ ಆಡಳಿತ ಸಚಿವರಾದಂಥ ರೆಹಮಾನ್ ಖಾನ್ ಅವರು ಒಂದು ಲೆಟರ್ ಮಾಡಿಕೊಂಡು CM ಮತ್ತು DCM ಸಾಹೇಬರಿಗೂ ಸಹ ಒಂದು ಲೆಟರ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಮುಖಾಂತರ ನಾನು ಇದನ್ನು ತಿಳಿಸ್ತಾ ಇದ್ದೇನೆ. ಅದಕ್ಕೆಲ್ಲ ಕೂಡ ಸಾರ್ವಜನಿಕರು ಈ ಮುಷ್ಕರಕ್ಕೆ ಸಹಕರಿಸಬೇಕಾಗಿ ತಮ್ಮ ಮೂಲಕ ಕೇಳ್ಕೊಂತೀವಿ. ಅದರ ಜೊತೆಗೆ ಅಕಸ್ಮಾತ್ ತುರ್ತು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಸಾರ್ವಜನಿಕರು, ನಾವು ಅದನ್ನು ಸೇವೆಗೆ ಸದಾ ಸಿದ್ಧವಾಗಿರ್ತೀವಿ. ಅದೇ ರೀತಿ ಈಗ ಏನು ಮುಷ್ಕರದಲ್ಲಿ ನಮ್ಮ ನೌಕರರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅವ್ರದ್ದು ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನೆಲ್ಲರೂ ಕೂಡ ಈಡೇರಿಸಬೇಕಾಗಿ ತಮ್ಮ ಮೂಲಕ ಕಳಿಸಿದೆ. ಕಾಯಂ ಅಂದ್ರೆ ಈಗ ಪೌರ ಕಾರ್ಮಿಕರನ್ನು ಯಾರು ಹೊರ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರ್ತಾರೆ ಅವ್ರನ್ನೆಲ್ಲರೂ ಕೂಡ ಕಾಯಂ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಇದೆ. ಅದೇ ರೀತಿ ಈಗ ವಾಟರ್ ಸಪ್ಲೈಲಿ ಯಾರಿದ್ದಾರೆ ಹೊರ ಗುತ್ತಿಗೆಯಲ್ಲಿ ಅವ್ರನ್ನೆಲ್ಲರೂ ಕೂಡ ಕಾಯಂ ಮಾಡ್ಕೋಬೇಕು ಅಂತ, ನೇರ ಪಾವತಿ ಇದ್ದಾರೆ ಅವ್ರನ್ನೂ ಕೂಡ ಕಾಯಂ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರು ಬೇಡಿಕೆ ಇಟ್ಟಿದ್ದಾರೆ. ಅಧ್ಯಕ್ಷ